ಬಂಡೀಪುರ ನಾಗರಹೊಳೆಯಲ್ಲಿ ಸಫಾರಿ ಮತ್ತೆ ಶುರುವಾಗುವುದಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ. ಇಲ್ಲಿ ಹಸಿರು ನಿಶಾನೆಯನ್ನು ತೋರಿಸಲಾಗ್ತಾ ಇದೆ. ತಜ್ಞರ ವರದಿ ಒಂದು 3-4 ತಿಂಗಳು ಆಗಿಬಿಟ್ಟಿತ್ತು. 3-4 ತಿಂಗಳುಗಳಿಂದ ಕೂಡ ತಜ್ಞರು ಇಲ್ಲೆಲ್ಲ ಓಡಾಡಿ ಹುಲಿ ದಾಳಿ, ಈ ಹಸು ತಿನ್ನೋದು, ಹುಲಿಗೆ ಜನ ವಿಷ ಇಡೋದು, ಚಾಮರಾಜನಗರದ ಭಾಗದಲ್ಲಾದಂಥ ಬೆಳವಣಿಗೆಗಳು, ಯಾಕೆ ಇವು ಸಾಕು ಪ್ರಾಣಿಗಳ ಮೇಲೆ ದಾಳಿ ಮಾಡ್ತಾ ಇವೆ, ಹಸು ಮೇಲೆ ದಾಳಿ ಮಾಡ್ತಾ ಇದೆಯೋ, ಕುರಿ ಮೇಲೆ ಮಾಡ್ತಾ ಇದೆಯೋ, ಮೇಕೆ ಮೇಲೆ ದಾಳಿ ಮಾಡ್ತಾ ಇದೆಯೋ, ಇದಕ್ಕೆ ಬಂಡೀಪುರ ನಾಗರಹೊಳೆಯ ಸಫಾರಿಯೇ ಕಾರಣ ಅಂತ ಒಂದು ಕನ್ಕ್ಲೂಷನ್ಗೆ ಆ ಭಾಗದ ರೈತರು ಬಂದುಬಿಟ್ಟಿದ್ರು. ಇಲ್ಲಿ ಸಫಾರಿ ಮಾಡಿ ಈ ಗಾಡಿಗಳೆಲ್ಲ ಓಡಾಡಿ ಆ ಹುಲಿಗಳು ಅಥವಾ ಚಿರತೆಗಳು ಆ ಲೈಟ್ ಬೆಳಕಿನಿಂದ, ಶಬ್ದಗಳಿಂದ ವಿಚಲಿತವಾಗಿ ಅವು ಗ್ರಾಮದ ಅಂಚಿಗೆ ಬಂದು, ಕಾಡಂಚಿಂದ ಗ್ರಾಮದ ಅಂಚಿಗೆ ಬಂದು ಅಲ್ಲಿದ್ದಂಥ ಪ್ರಾಣಿಗಳು ತಿಂತಾ ಇವೆ ಅಂತ ಒಂದು ಆ ರೈತ ವಲಯದ ಒಂದು ಆತಂಕ ಮತ್ತು ಆಕ್ರೋಶ. ಇದಕ್ಕೇನು ಮಾಡಿದ್ರು, ಒಂದು ತಜ್ಞರ ವರದಿಯನ್ನು ಕೊಡಲಾಗಿದೆ ಇಲ್ಲಿ. ಸೊ ತಜ್ಞರ ರಿಪೋರ್ಟ್ ಇದೆಯಲ್ಲ, ಇದು ಈ ಸಫಾರಿಗೂ ಈ ಪ್ರಾಣಿಗಳು ಬಂದು ಅಲ್ಲಿ ಎಲ್ಲೋ ಒಂದು ಕಡೆ ಹಸುವನ್ನು ತಿನ್ನೋದಕ್ಕೂ ಮೇಕೆ ತಿನ್ನೋದಕ್ಕೂ ಸಂಬಂಧ ಇಲ್ಲ. ವಿನಾಕಾರಣ ಸಫಾರಿ ಮೇಲೆ ಗೂಬೆ ಕೂರಿಸಲಾಗ್ತಾ ಇದೆ ಇಲ್ಲಿ ಅಂಥೇಳಿ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ ಇವರು. ನೋಡಿ, ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ನಿಯಂತ್ರಿತ ಸಫಾರಿ ಶುರುವಾಗುತ್ತೆ. ಇನ್ಮೇಲೆ ಸಫಾರಿ ಪ್ರವಾಸೋದ್ಯಮ ಇದೆಯಲ್ಲ, ಅದು ಆ ಭಾಗದ ಅನೇಕ ಜನಗಳ ಜೀವನೋಪಾಯ ಕೂಡ ಹೌದು. ರೆಸಾರ್ಟ್ಗಳಿದೆಯಾ, ಅಲ್ಲಿ ಹೋಮ್ ಸ್ಟೇಗಳಿದೆಯಾ, ಅಲ್ಲಿನ ಪ್ರವಾಸೋದ್ಯಮ ಇದೆಯಾ, ಅಲ್ಲಿ ಯಾರನ್ನ ಜೀಪ್ ಓಡಿಸ್ತಾರಾ, ಅಥವಾ ಅಲ್ಲಿನ ಹಾಸ್ಪಿಟಾಲಿಟಿ ಆತಿಥ್ಯ ನೋಡ್ಕೊಳ್ತಾರಾ, ಆ ಭಾಗದ ಸಿಬ್ಬಂದಿ ಇದ್ದಾರಾ, ಕಾಡಿನ ಬಗ್ಗೆ ತಜ್ಞರಿದ್ದಾರಾ, ಅಥವಾ ಅಲ್ಲಿ ಮನರಂಜನಾ ವಿಭಾಗದಲ್ಲಿ ಆ ಸ್ಥಳೀಯ ಜನರ ಕಲೆ ಪ್ರದರ್ಶನ ಅಲ್ಲಿ ಆಗ್ತಾ ಇದೆಯಾ, ಆ ಒಂದು ಹೋಟೆಲ್ ಉದ್ಯಮ ಇದೆಯಾ ಅಲ್ಲಿ. ಸೊ ಇದೆಲ್ಲ ಚೆಕ್ ಮಾಡಿಕೊಂಡಾಗ ಆ ಭಾಗದ ಸ್ಥಳೀಯ ಜನ ಅಥವಾ ಅಡುಗೆ ಕೆಲಸದಲ್ಲಿದ್ದಾರಾ ಅವರು, ಅಥವಾ ಒಂದು ಹಾಸ್ಪಿಟಾಲಿಟಿ ಆತಿಥ್ಯದ ವಿಚಾರಕ್ಕೆ ಬರ್ತಾ ಇದ್ದಾರೆ ಅಂತ ಬಂದಾಗ ದೊಡ್ಡ ಮಟ್ಟದ ಜನಕ್ಕೆ ಅದು ಉದ್ಯೋಗ ಕೊಟ್ಟಿರೋದು ಅಷ್ಟೇ ನಿಜ. ಸೊ ನಿಯಂತ್ರಿತ ಸಫಾರಿ ಪ್ರವಾಸೋದ್ಯಮವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಏಕಾಏಕಿ ಗಂಟೆಗಟ್ಟಲೆ ನಾವು ಮಾಡಿಬಿಡಲ್ಲ, ಹಂತವಾಗಿ ಇಂಪ್ಲಿಮೆಂಟೇಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಮಾತಾಡಿದ್ದಾರೆ. ಇವತ್ತಿನಿಂದಾನೇ ನಿಯಂತ್ರಿತವಾಗಿ ಸಫಾರಿ ಶುರುವಾಗುತ್ತೆ ಅಂತ ಅವ್ರು ಹೇಳಿರೋದು. ಸಫಾರಿ ಸ್ಥಗಿತದಿಂದ ತೊಂದರೆ ಆಗಿದೆ ನಮಗೆ ಅಂತ ಕೂಡ ಅನೇಕರು ಪ್ರತಿಭಟನೆ ಮಾಡಿದ್ದಾರೆ. ರೆಸಾರ್ಟ್ ಮಾಲೀಕರಾಗಬಹುದು, ಸ್ಥಳೀಯರಾಗಬಹುದು, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಗೆ ಈ ಥರ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ ನೀವು, ಇಲ್ಲಿ ಹುಲಿ ಬಂದು ಯಾರನ್ನೋ ತಿನ್ನೋದಕ್ಕೂ ಅಥವಾ ಈ ಸಫಾರಿಗೂ ಏನು ಸಂಬಂಧ ಇದೆ? ಕಾರಣಗಳು ಬೇಕಾದಷ್ಟಿದೆ ಇದಕ್ಕೆ. ಈ ಸಫಾರಿ ನಡೀತಿರ್ತಕ್ಕಂಥ ಪ್ರದೇಶ ಮತ್ತು ಹುಲಿ ದಾಳಿ ಆಗ್ತಿರ್ತಕ್ಕಂಥ ಪ್ರದೇಶ ಮತ್ತು ಈ ಇಡೀ ಹುಲಿ ಸಂರಕ್ಷಿತಾರಣ್ಯ ಇದೆಯಲ್ಲ, ಇದರ ಒಟ್ಟು ವ್ಯಾಪ್ತಿ ಮತ್ತು ಸಫಾರಿಗೆ ಅಂತ ನಿಗದಿಯಾಗಿರ್ತಕ್ಕಂಥ ವ್ಯಾಪ್ತಿ ಇದೆಯಲ್ಲ, ಲೆಸ್ ದ್ಯಾನ್ 8%. ಅದು ಲೆಸ್ ದ್ಯಾನ್ 8%. ಸಪೋಸ್ 100 ಎಕರೆಯಲ್ಲಿ ಹುಲಿ ಸಂರಕ್ಷಿತಾರಣ್ಯ ಇದೆ ಅಂತ ಅಂದ್ಕೊಳ್ಳಿ, ನಾವು ಹುಲಿ ರಕ್ಷಿತಾರಣ್ಯ ಇದೆ ಅಂತ ಅಂದುಕೊಂಡ್ರೆ 8 ಎಕರೆಗಿಂತ ಕಡಿಮೆ ಪ್ರದೇಶದಲ್ಲಿ ಸಫಾರಿ ನಡೀತಾ ಇರೋದು. ಇಲ್ಲಿ 100 ಎಕರೆ, ಇಲ್ಲಿ 8 ಎಕರೆ ಅಂತ. ಇದು ನಿಮ್ಮ ಅಂದಾಜಿಗೆ ಹೇಳಿದೆ ನಾನು. ಸಫಾರಿ ಪ್ರಾರಂಭಕ್ಕೆ ಯಾಕೆ ನಿರ್ಧಾರ ಮಾಡಲಾಯಿತು ನೋಡಿ, ನವೆಂಬರ್ 7ನೇ ತಾರೀಕು ಸ್ಥಗಿತ ಆಗಿದ್ದು ಸಫಾರಿ. ಹುಲಿ ದಾಳಿಯಿಂದ ಸರಣಿ ಸಾವು ಆಯಿತು, ಸ್ಥಗಿತ ಮಾಡ್ತಿದ್ದೀವಿ ಅಂತ ಮಾಡಿದ್ರು. ಇದೀಗ ತಜ್ಞರು ವರದಿ ಕೊಟ್ಟಿದ್ದಾರಲ್ಲ, ಜೀವನೂ ಉಳಿಬೇಕು, ಜೀವನೋಪಾಯನೂ ಇರಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇಲ್ಲಿ ಜೀವಗಳು ಹೋಗಬಾರದು, ನಿಜ, ಜೀವ ಉಳಿಬೇಕು. ಜೀವ ಇದ್ದ ಮೇಲೆ ಅವರ ಜೀವನಕ್ಕೆ ಉಪಾಯ ಬೇಕಲ್ಲ. ಜೀವನಕ್ಕೆ ಆಹಾರ, ಬಟ್ಟೆ, ಹಣ, ವಸ್ತ್ರ, ಮುಂದಿನ ಜೀವನ ಪ್ಲಾನ್ ಎಲ್ಲ ಬೇಕಲ್ಲ, ಅದು ಬೇಕಾಗುತ್ತೆ. ಇದೇ ಅಂಶದ ಆಧಾರದಲ್ಲಿ ನಿಯಂತ್ರಿತವಾಗಿ ಸಫಾರಿ ಆರಂಭ ಆಗುತ್ತೆ. ಬಂಡೀಪುರದಲ್ಲಿ 8 ಗಂಟೆ ಬದಲಿಗೆ 5 ಗಂಟೆಗಳ ಅವಧಿಗೆ ಸಫಾರಿಯ ಅವಧಿಯನ್ನು ಇಳಿಕೆ ಮಾಡಲಾಗಿದೆ. ಸುಂಕದಕಟ್ಟೆಯಲ್ಲಿ 6 ಗಂಟೆ, ನಾಗರಹೊಳೆಯಲ್ಲಿ 4 ಗಂಟೆ ಸಫಾರಿ ಇರುತ್ತೆ. ಪ್ರಥಮ ಹಂತದಲ್ಲಿ 50% ಮಾತ್ರ, 100 ವೆಹಿಕಲಲ್ಲಿದೆ ಅಂತ ಹೇಳಿದ್ರೆ 50 ವೆಹಿಕಲ್ ಮಾತ್ರ ಸಫಾರಿಗೆ ಹೋಗಬೇಕು ಅಂತ ಅವನು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಉಳಿದ ಅರ್ಧದಷ್ಟು ವಾಹನ ಸಿಬ್ಬಂದಿಯಿಂದ ಗ್ರಾಮದ ಬಳಿ ಗಸ್ತು ತಿರುಗಬೇಕು. ಈ ಮೂಲಕ ಕಾಡು ಪ್ರಾಣಿಗಳು ನಾಡಿಗೆ ಬರದಂತೆ ತಡೆಯುವಂಥ ಕ್ರಮಗಳಿಗೆ ಮುಂದಾಗಬೇಕು. ಸಫಾರಿ ವಾಹನಗಳನ್ನು ಕತ್ತಲಾದ ಮೇಲೆ ಓಡಿಸಬಾರದು, ಅದನ್ನು ತಡೆಯಬೇಕು ನೀವು. 2 ತಿಂಗಳಲ್ಲಿ ಎಲ್ಲ ಸಫಾರಿ ವಾಹನಗಳಿಗೆ GPS ಅಳವಡಿಸಲಾಗುತ್ತೆ, ಡ್ಯಾಶ್ ಕ್ಯಾಮ್ ಅಳವಡಿಸಲಾಗುತ್ತೆ. ಸಫಾರಿಯಿಂದ ಬರ್ತಕ್ಕಂಥ ಆದಾಯದಲ್ಲಿ 3ನೇ 1 ಭಾಗವನ್ನು ಗ್ರಾಮಗಳ ಅಭಿವೃದ್ಧಿಗೆ, ಗ್ರಾಮಗಳಿಗೆ ಬಳಕೆ ಮಾಡಲಾಗುತ್ತೆ. ಕಾಡಂಚಿನ ಗ್ರಾಮಗಳ ಸ್ಥಳೀಯ ಸಮುದಾಯದವರ ಕೌಶಲ್ಯ ಅಭಿವೃದ್ಧಿ, ಜಾನುವಾರುಗಳಿಗೆ ಮೇವು ಬೆಳೆಸೋದಕ್ಕೆ, ಪರಿಸರ ಅಭಿವೃದ್ಧಿ ಕಾಮಗಾರಿಗೆ ಬಳಸ್ತೀವಿ ಅಂತ ಕೂಡ ಹೇಳಲಾಗಿದೆ. ಹುಲಿ ದಾಳಿಗೂ ಸಫಾರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಿರೋದು. ನೋಡಿ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಒಟ್ಟು ವಿಸ್ತೀರ್ಣ ಇದೆಯಲ್ಲ 1036 ಚದರ ಕಿಲೋಮೀಟರ್ಗಳದು. ಇದರಲ್ಲಿ ಪ್ರವಾಸೋದ್ಯಮ ವಲಯ 8% ಮಾತ್ರ. 1036 ಚದರ ಕಿಲೋಮೀಟರ್ಗಳಲ್ಲಿ ಲೆಸ್ ದ್ಯಾನ್ 8% ಮಾತ್ರ ಈ ಸಫಾರಿ ವಾಹನ ತಿರುಗಾಡೋದು. ಇನ್ನು 92% ಇದೆಯಲ್ಲ, ಅಷ್ಟರಲ್ಲಿ ಯಾವ ವೆಹಿಕಲ್ಲು ಓಡಾಡಲ್ಲ. ಹಾಗಾಗಿ ಹುಲಿ ದಾಳಿ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸುವುದು ಬೇಡ. 80 ಚದರ ಕಿಲೋಮೀಟರ್ ಮಾತ್ರ ಇಲ್ಲಿ ಸಫಾರಿ ಝೋನ್. ಇದು
ನಾಗರಹೊಳೆಯ ಒಟ್ಟು ವಿಸ್ತೀರ್ಣ 844 ಚದರ ಕಿಲೋಮೀಟರ್ ಆಗುತ್ತೆ. ಪರಿಸರ ಪ್ರವಾಸೋದ್ಯಮ ವಲಯ ಕೇವಲ 63 ಚದರ ಕಿಲೋಮೀಟರ್ ಇರೋದು. ಹಾಗಾಗಿ ಹುಲಿಗಳು ಕಾಡಿಂದ ನಾಡಿಗೆ ಬರುವುದಕ್ಕೆ ಸಫಾರಿ ರೀಸನ್ ಅಲ್ಲ. ಇದಕ್ಕೆ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ರೀಸನ್ಸ್ ಕೂಡ ಇಲ್ಲ ಅಂತ ಹೇಳಿ ಈಶ್ವರ್ ಖಂಡ್ರೆ ಹೇಳಿದ್ದಾರೆ.